ಅತ್ಯಂತ ಪ್ರಮುಖ ದೈನಂದಿನ ಬಳಕೆಯ ವಾಕ್ಯಗಳು 3. ಇದರಲ್ಲಿ ನಾನು ನಿಮಗೆ ಇವತ್ತಿನ ಗ್ರೂಪಿನ ವಾಕ್ಯಗಳನ್ನು ಕಲಿಸಿಕೊಡ್ತೇನೆ. ನಿನ್ನೆ ನಾನು ನಿಮಗೆ ಒಂದು ವಿಷಯ ಹೇಳಿದ್ದೆ, ಪ್ರತಿಯೊಬ್ಬರಿಗೂ 5,000 ಶಬ್ದಗಳು ಗೊತ್ತಿದ್ದರೂ ಸಹ ಇಂಗ್ಲೀಷ್ ಶಬ್ದಗಳು, ಇಂಗ್ಲೀಷನ್ನು ಫ್ಲೂಯೆಂಟ್ಲಿ ಮಾತನಾಡ್ಬೋದಂತ. ಮತ್ತೆ ನಾನು ಅದರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದ್ದೆ. ಆಗ ನನಗೂ ಗೊತ್ತಾಯಿತು, 3,000-5,000 ಶಬ್ದಗಳು ಗೊತ್ತಿದ್ದರು, ಇಂಗ್ಲೀಷ್ ಶಬ್ದಗಳು, ನೀವು ಫ್ಲೂಯೆಂಟ್ಲಿ ಇಂಗ್ಲೀಷ್ ಮಾತನಾಡ್ಬೋದು ಅಂತ. ಆ 3,000-5,000 ಶಬ್ದಗಳು ಯಾವುವು ಅಂದರೆ, ಈಗ ನನ್ನ ಎದುರಿಗೆ ಫ್ಯಾನ್ ಇದೆ, ಟೇಬಲ್ ಇದೆ, ಚೇರ್ ಇದೆ, ಕಬರ್ಡ್ ಇದೆ, ಡೋರ್ ಇದೆ, ಬಲ್ಬ್ ಇದೆ, ಬೇರೆ ಏನೇನೋ ವಾಲ್ ಇದೆ, ಸ್ವಿಚ್ ಬೋರ್ಡ್ ಇದೆ. ಇದೆಲ್ಲ ಇಂಗ್ಲೀಷ್ ಶಬ್ದಗಳೇ. ಓಕೆ, ಇದರಲ್ಲಿ ಯಾವುದು ಗೊತ್ತಿಲ್ಲ ಅಂತ ಯಾರಾದರೂ ಇದ್ದಾರೆ? ಒಂದು ಶಬ್ದ ಗೊತ್ತಿಲ್ಲ ಅಂತ? ಎಲ್ರಿಗೂ ಸ್ವಲ್ಪ ಕೆಲವು ಶಬ್ದಗಳು ಗೊತ್ತಿವೆ. ಈಗ ನಾನು ನಿಮಗೆ ಏನು ಕಲಿಸ್ತಾ ಇದ್ದೇನೋ, ಇದು 500-600 ದಿನ ಬಳಕೆಯ ಡೈಲಿ ಸ್ಪೋಕನ್ ಸೆಂಟೆನ್ಸಸ್. ಇದು ಇಷ್ಟು ಇಂಪಾರ್ಟೆಂಟ್ ಅಂದರೆ, ಈ ಪ್ರತಿ ವಾಕ್ಯದಲ್ಲಿ 4-5 ಶಬ್ದಗಳು, 3, 4, 5 ಶಬ್ದಗಳು ಹೀಗೆ ಇವೆ. ಸೊ ನೀವು ಈ 500-600 ವಾಕ್ಯಗಳನ್ನು ಕಲಿತಾಗ ನಿಮಗೆ ಸಾಧಾರಣ ಒಂದು 2,500-3,000 ಶಬ್ದಕೋಶ ನಿಮಗೆ ಬಂದೇ ಬರ್ತದೆ. ಇನ್ನೊಂದು ದೊಡ್ಡ ವಿಷಯ ಏನಂದರೆ, ನಾನು ನಿಮಗೆ ಗ್ರಾಮರ್ ಸಹ ಕಲಿಸ್ತೇನೆ. ಬೇರೆ ಬೇರೆ ಇಂಗ್ಲೀಷ್ನಲ್ಲಿ ಬೇರೆ ಬೇರೆ ಅರ್ಥ ಇರುವಂಥ ಶಬ್ದಗಳನ್ನು ಕಲಿಸ್ತೇನೆ. ಕನ್ನಡದಲ್ಲಿ ಬೇರೆ ಬೇರೆ ಅರ್ಥ ಇರುವ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಯಾವುದು, ಇಂಗ್ಲೀಷ್ನಲ್ಲಿ ಒಂದೇ ಅರ್ಥ ಇರುವ ಶಬ್ದಗಳಿಗೆ ಕನ್ನಡದಲ್ಲಿ ಬೇರೆ ಬೇರೆ ಅರ್ಥಗಳು ಯಾವುವು, ಹಾಗೆ ಸಹ ನಿಮಗೆ ಕಲಿಸ್ತೇನೆ ನಾನು. ಸೊ ಎಲ್ಲ ಹೇಳಿಕೊಡ್ತಾ ಇದ್ದೇನೆ. ಸೊ ಎಲ್ಲ ಕೇಳಿದರೆ ನಿಮಗೆ ಇಂಗ್ಲೀಷ್ ಗ್ಯಾರಂಟಿಯಾಗಿ ಮಾತಾಡ್ಲಿಕ್ಕೆ ಬರ್ತದೆ. ನೀವು ನಾನು ಹೇಳಿದ್ದಷ್ಟನ್ನು ಮಾಡಿ ನಿಮಗೆ ಇಂಗ್ಲೀಷ್ ಹೇಗೆ ಮಾತಾಡಬೇಕು ಅಂತ ನಾನು ಕಲಿಸ್ತೇನೆ. ನೀವು ನನಗೆ ನಾನೀಗ ಕಲಿಸ್ತಾ ಇರುವ 500-600 ವಾಕ್ಯಗಳನ್ನು ಬಾಯ್ಪಾಠ ಮಾಡಿ ಇದನ್ನು ನಿಮ್ಮ ದಿನಬಳಕೆ ಸಂಭಾಷಣೆಯಲ್ಲಿ ಮಾತನಾಡಿ. ನಿಮಗೆ ಇಷ್ಟು ನೀವು ಮಾಡಿದರೂ ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಸರಿ, ಇವತ್ತಿನ ವಾಕ್ಯಗಳನ್ನು ಸ್ಟಾರ್ಟ್ ಮಾಡೋಣ. ಶುಭ ಮುಂಜಾನೆ, ಗುಡ್ ಮಾರ್ನಿಂಗ್. ಶುಭರಾತ್ರಿ, ಗುಡ್ ನೈಟ್. ಇವು ಸಿಂಪಲ್ ವಾಕ್ಯಗಳು, ಎಲ್ರಿಗೂ ಗೊತ್ತಿವೆ. ನೀವು ಹೇಗಿದ್ದೀರಿ? ಹೌ ಡು ಯು ಡು. ನೀವು ಹೇಗಿದ್ದೀರಿ? ಹೌ ಡು ಯು ಡು. ಇದನ್ನು ಜಾಸ್ತಿಯಾಗಿ ನಾವು ಹಿರಿಯರಿಗೆ ಉಪಯೋಗಿಸ್ತೇವೆ, ಹೌ ಡು ಯು ಡು. ನಮ್ಮ ಏಜ್ನವರಿಗೆ, ಅಂದರೆ ನಮ್ಮದೇ ಏಜ್ನವರಿಗೆ ಈಗ, ಅಥವಾ ನಮಗಿಂತ ಚಿಕ್ಕವರಿಗೆಲ್ಲ ಹೌ ಆರ್ ಯು ಅಂತ ಕೇಳ್ತೇವೆ ನಾವು. ಎಲ್ಲವೂ ಚೆನ್ನಾಗಿದೆಯೇ? ಈಸ್ ಎವ್ರಿಥಿಂಗ್ ಫೈನ್. ಎಲ್ಲವೂ ಚೆನ್ನಾಗಿದೆಯೇ? ಈಸ್ ಎವ್ರಿಥಿಂಗ್ ಫೈನ್. ಹೌದು, ಎಲ್ಲವೂ ಸರಿಯಾಗಿದೆ. ಎಸ್, ಎವ್ರಿಥಿಂಗ್ ಈಸ್ ಫೈನ್. ಹೌದು, ಎಲ್ಲವೂ ಸರಿಯಾಗಿದೆ. ಎಸ್, ಎವ್ರಿಥಿಂಗ್ ಈಸ್ ಫೈನ್. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷ. ನೈಸ್ ಟು ಮೀಟ್ ಯು. ನಿಮ್ಮನ್ನು ಭೇಟಿಯಾಗಿದ್ದಕ್ಕೆ ಸಂತೋಷ. ನೈಸ್ ಟು ಮೀಟ್ ಯು. ಒಳಗೆ ಬನ್ನಿ, ಕಮ್ ಇನ್ಸೈಡ್. ಒಳಗೆ ಬನ್ನಿ, ಕಮ್ ಇನ್ಸೈಡ್. ಕುಳಿತುಕೊಳ್ಳಿ, ಸಿಟ್ ಡೌನ್ ಅಥವಾ ಟೇಕ್ ಎ ಸೀಟ್. ಕುಳಿತುಕೊಳ್ಳಿ, ಸಿಟ್ ಡೌನ್ ಅಥವಾ ಟೇಕ್ ಎ ಸೀಟ್. ಎದ್ದೇಳಿ, ಗೆಟ್ ಅಪ್ ಅಥವಾ ಸ್ಟ್ಯಾಂಡ್ ಅಪ್. ಎದ್ದೇಳಿ, ಗೆಟ್ ಅಪ್ ಅಥವಾ ಸ್ಟ್ಯಾಂಡ್ ಅಪ್. ನನಗೆ ಹಸಿವಾಗುತ್ತಿದೆ, ಐ ಆಮ್ ಫೀಲಿಂಗ್ ಹಂಗ್ರಿ. ನನಗೆ ಹಸಿವಾಗುತ್ತಿದೆ, ಐ ಆಮ್ ಫೀಲಿಂಗ್ ಹಂಗ್ರಿ. ನನಗೆ ನೀರು ಬೇಕು, ಐ ವಾಂಟ್ ವಾಟರ್. ನನಗೆ ನೀರು ಬೇಕು, ಐ ವಾಂಟ್ ವಾಟರ್. ನನ್ನ ಊಟವಾಯಿತು, ಐ ಹ್ಯಾಡ್ ಮೈ ಮೀಲ್. ನನ್ನ ಊಟವಾಯಿತು, ಐ ಹ್ಯಾಡ್ ಮೈ ಮೀಲ್. ಇದು ರುಚಿಕರವಾಗಿದೆ, ಇಟ್ ಈಸ್ ಡಿಲಿಷಿಯಸ್. ಇದು ರುಚಿಕರವಾಗಿದೆ, ಇಟ್ ಈಸ್ ಡಿಲಿಷಿಯಸ್. ಹೋಗೋಣ ಬನ್ನಿ, ಕಮ್ ಲೆಟ್ಸ್ ಗೋ. ಹೋಗೋಣ ಬನ್ನಿ, ಕಮ್ ಲೆಟ್ಸ್ ಗೋ. ಇಲ್ಲಿಗೆ ಬನ್ನಿ, ಕಮ್ ಹಿಯರ್. ಇಲ್ಲಿಗೆ ಬನ್ನಿ, ಕಮ್ ಹಿಯರ್. ಅಲ್ಲಿಗೆ ಹೋಗಿ, ಗೋ ದೇರ್. ಅಲ್ಲಿಗೆ ಹೋಗಿ, ಗೋ ದೇರ್. ಶೀಘ್ರವಾಗಿ ಬನ್ನಿ, ಕಮ್ ಸೂನ್. ಶೀಘ್ರವಾಗಿ ಬನ್ನಿ, ಕಮ್ ಸೂನ್. ನಿನ್ನ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ನಿನ್ನ ವಯಸ್ಸು ಎಷ್ಟು? ಹೌ ಓಲ್ಡ್ ಆರ್ ಯು? ನನಗೆ 20 ವರ್ಷ, ಐ ಆಮ್ 20 ಇಯರ್ಸ್ ಓಲ್ಡ್. ನನಗೆ 20 ವರ್ಷ, ಐ ಆಮ್ 20 ಇಯರ್ಸ್ ಓಲ್ಡ್. ಜಾಗರೂಕರಾಗಿರಿ, ಬಿ ಕೇರ್ಫುಲ್. ಜಾಗರೂಕರಾಗಿರಿ, ಬಿ ಕೇರ್ಫುಲ್. ಈಗ ನಾನು ನಿಮಗೆ ಸಾಧಾರಣ ಇವತ್ತು 20 ವಾಕ್ಯಗಳನ್ನು ಕಲಿಸಿದ್ದೇನೆ. ಈ ವಾಕ್ಯಗಳನ್ನು ಬಾಯ್ಪಾಠ ಮಾಡಿ. ಇಷ್ಟೇ ಸಾಕಾಗ್ತದೆ, ಇಷ್ಟೇ ಸಾಕು ನೀವು ಇಂಗ್ಲೀಷ್ ಮಾತಾಡಬೇಕಾದ್ರೆ. ಅದರ ಜೊತೆಗೆ ನಾನು ಸ್ವಲ್ಪ ಗ್ರಾಮರ್ ಕಲಿಸ್ತೇನೆ, ಟೆನ್ಸಸ್ ಕಲಿಸ್ತೇನೆ, ವಾಕ್ಯಗಳು ಪ್ರೆಸೆಂಟ್ ಟೆನ್ಸ್ ಅಂದ್ರೇನು, ಪಾಸ್ಟ್ ಅಂದ್ರೇನು, ಫ್ಯೂಚರ್ ಅಂದ್ರೇನು, ಅದೆಲ್ಲ ಕಲಿಸ್ತಾ ಇದ್ದೇನೆ. ಎಷ್ಟೆಷ್ಟು ಸಲ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೇನೆ.
ಸೊ ಅದನ್ನು ಸಹ ಕೇಳಿ ಇದನ್ನು ನೀವು ಯೂಸ್ ಮಾಡಿದರೆ, ಇದನ್ನು ಸಹ ಕಲಿತ್ರೆ ನಿಮಗೆ ಆಟೋಮೆಟಿಕಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ನಾನು ಹೇಳ್ತಾ ಇರೋದು, ಮಾತಾಡಲಿಕ್ಕೆ ಇಂಗ್ಲೀಷ್ನ ನಿಮಗೆ ಟೀಚರ್ ಪ್ರೊಫೆಸರ್ ಅಥವಾ ಎಕ್ಸ್ಪರ್ಟ್ ಮಾಡ್ತಾ ಇಲ್ಲ ನಾನು. ಇಂಗ್ಲೀಷ್ ಮಾತಾಡಲಿಕ್ಕೆ ನೀವು ಬೇರೆ ಭಾಷೆ ಕನ್ನಡ ಮಾತಾಡುವಾಗ ಯಾವಾಗಾದರೂ ಥಿಂಕ್ ಮಾಡಿದ್ದೀರಾ, ಅಥವಾ ಬೇರೆ ಹಿಂದಿ ಅಥವಾ ಯಾರಾದರೂ ಬೇರೆ ಭಾಷೆ ಮಾತಾಡುವಾಗ ಥಿಂಕ್ ಮಾಡಿದ್ದೀರಾ ನೀವು ಅದನ್ನು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಅಂತ? ಇಲ್ಲ ತಾನೇ, ಮಾತಾಡಬೇಕು. ಸೊ ಇಂಗ್ಲೀಷ್ ಮಾತಾಡಬೇಕಾದ್ರೆ ಪರ್ಫೆಕ್ಷನ್ ಬೇಡ, ಕಾನ್ಫಿಡೆನ್ಸ್ ಬೇಕು. ಪರ್ಫೆಕ್ಷನ್ ನಾನು ಪರ್ಫೆಕ್ಟ್ ಆದಮೇಲೆ ಮಾತಾಡ್ತೇನೆ ಅಂದರೆ ಸಾಧ್ಯನೇ ಇಲ್ಲ. ಇವತ್ತಿನಿಂದಲೇ ಕಾನ್ಫಿಡೆನ್ಸ್ ತೋರಿಸಿ, ಕಾನ್ಫಿಡೆಂಟ್ ಆಗಿ, ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬಂದರೆ ನೀವು ಇಂಗ್ಲೀಷ್ ಮಾತಾಡ್ತೀರಿ. ಸೊ ಕಾನ್ಫಿಡೆನ್ಸ್ ಬರೋದಂದರೆ ಎಲ್ಲಿಂದಲೂ ಬರೋದಿಲ್ಲ, ನಿಮಗೆ ನೀವು ಅದನ್ನು ತರಬೇಕು. ನಾನು ಕಾನ್ಫಿಡೆಂಟ್ ಇದ್ದೇನಂತ ನೀವು ಹೇಳಬೇಕು. ನಿಮಗೆ ನಾನು ಮಾತಾಡ್ತೇನೆ, ನನಗೆ ಗೊತ್ತಿದೆ, ಯಾರೂ ಏನೂ ತಿಳ್ಕೊಳ್ಳೋದಿಲ್ಲ. ನಾವು ಇಂಗ್ಲೀಷ್ ಮಾತಾಡುವಾಗ ನಮಗಿರುವ ಭಯ ಮತ್ತು ಅಂಜಿಕೆಯಿಂದಲೇ ಹೋದೆವು ನಾವು. ಎಲ್ರಿಗೂ ಭಯ ಮತ್ತು ಅಂಜಿಕೆ, ಎಲ್ರಿಗೂ ಬರ್ತದೆ, ಎಲ್ರಿಗೂ ಹಿಂದಿಗಿಂತ ಜಾಸ್ತಿ ಇಂಗ್ಲೀಷ್ ಬಂದವರಿದ್ದಾರೆ, ಬಟ್ ಅವ್ರು ಹಿಂದಿ ಮಾತಾಡ್ತಾರೆ, ಇಂಗ್ಲೀಷ್ ಮಾತಾಡೋದಿಲ್ಲ. ಸೊ ಇದು ಬರೇ ನಿಮ್ಮ ಅಂಜಿಕೆ, ಬರೇ ನಿಮ್ಮ ಭಯ. ಇದರಿಂದ ಹೊರಗೆ ಬನ್ನಿ, ಕಾನ್ಫಿಡೆನ್ಸ್ ತನ್ನಿ, ಖಂಡಿತವಾಗಿ ಮಾತಾಡ್ತೀರಿ. ಈ ಎಲ್ಲ ವಾಕ್ಯಗಳನ್ನು ಬಾಯ್ಪಾಠ ಮಾಡಿ ನೀವು ಖಂಡಿತವಾಗಿ ಇಂಗ್ಲೀಷ್ ಮಾತಾಡ್ತೀರಿ. ಇನ್ನೊಂದು ವಿಷಯ, ಮಾತಾಡೋದು ಹೇಗೆ ಅಂತ ನಾನು ಕಲಿಸ್ತೇನೆ 3 ತಿಂಗಳಲ್ಲಿ. ಅದು ಬೇಡ, ನೀವು ಇದನ್ನು ಬಾಯ್ಪಾಠ ಮಾಡಿ 3 ತಿಂಗಳಲ್ಲಿ ನಾನು ಮಾತಾಡೋದು ಹೇಗೆ ಅಂತ ನಿಮಗೆ ಕಲಿಸ್ತೇನೆ. ಸರಿ.